ನಮಸ್ಕಾರ. ನಾನು ತಮ್ಮೆಲ್ಲರ ಅಭಿಮಾನಕ್ಕೆ ಋಣಿಯಾಗಿದ್ದೇನೆ. ಹಿಂದೆ ಬಂದು ಕಾವೇರಿ ಪೂಜೆ ಮಾಡಿ ಇವತ್ತು ನಾಡಿಗೆ ಸಮೃದ್ಧಿ, ಒಳ್ಳೆ ಬೆಳೆ ಬರಬೇಕು, ಬೆಳೆ ಆಗಬೇಕು, ಶಾಂತಿ ನೆಲೆಸಬೇಕು ಅಂತ ಹೇಳಿ ಹಿಂದೆ ಬಂದು ಪ್ರಾರ್ಥನೆ ಕೂಡ ಮಾಡಿದ್ದೆ. ತಮ್ಮೆಲ್ಲರ ಪ್ರಾರ್ಥನೆ ಫಲಿಸಿದೆ. ನಿಮ್ಮೆಲ್ಲರ ಆಸೆಯಂತೆ ನನಗೂ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಗುರು ಹಿರಿಯರು, ಪಕ್ಷ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಗೊತ್ತಿದೆ. ಸೊ ಈಗ ಹೋಗಿ ಬಾಲ್ಬಣ್ಣದ ಪೂಜೆಯನ್ನು ಕೂಡ ಮಾಡಿ ಬಂದಿದ್ದೇನೆ. ಇವತ್ತು ನಿಮ್ಮ ಶಾಸಕರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಮಂತರ್ ಅವರು ಇವತ್ತು ನಿಮ್ಮೆಲ್ಲರ ಸೇರಿಸಿ ನನಗೆ ಭವ್ಯವಾದಂಥ ಸ್ವಾಗತವನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಅಭಿನಂದನೆಗಳು. ನಮ್ಮ ಪೊನ್ನಣ್ಣವರು ಕೂಡ, ಅವರು ಕೂಡ ಅಲ್ಲಿ ಬಾಗ್ಮಂಡದಲ್ಲಿ ಅವರೆಲ್ಲ ಅನುಯಾಯಿಗಳು, ಕಾರ್ಯಕರ್ತರು, ಮುಖಂಡಗಳೆಲ್ಲ ಸೇರಿ ಅವರು ಕೂಡ ಅಲ್ಲೇ ಸ್ವಾಗತವನ್ನು ಮಾಡಿದ್ರು. ಇವರಿಬ್ಬರು ಸೇರಿ ಕೊಡಗಿಗೆ ಒಂದು ದೊಡ್ಡ ಶಕ್ತಿಯನ್ನು ತಂದು ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಎರಡು ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಈಗಾಗಲೇ ಅವರು ನನ್ನ ಹತ್ರ ಇಬ್ಬರು ಸೇರಿ ಚರ್ಚೆ ಮಾಡಿದ್ದಾರೆ. ನಾನು ಕೂಡ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರು ಕೂಡ ಎಲ್ಲ ಸೇರಿ ಈ ಜಿಲ್ಲೆಗೆ ಒಂದು ಪ್ರತ್ಯೇಕವಾದಂಥ ಆಲೋಚನೆಗಳನ್ನು ಕೂಡ ಮುಂದಿನ ದಿನದಲ್ಲಿ ನಾವು ಚರ್ಚೆಯನ್ನು ಮಾಡೋರಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ನನ್ನನ್ನು ಬರಮಾಡಿಕೊಂಡಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ, ನನ್ನ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳು. ಮಳೆ ಬರಲಿ ಅಂತೇಳಿ ನೀವು ಪ್ರಾರ್ಥನೆ ಮಾಡಬೇಕು. ಮಳೆ ಬಂದರೆ ಅನೇಕ ನಮ್ಮ ಸಂಕಟಗಳು ಇವತ್ತು ನಮಗೆ ದೂರ ಆಗ್ತದೆ. ಅದಕ್ಕೆ ತಾವೆಲ್ಲ ಸೇರಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಇನ್ನೊಂದಿನ ಬರ್ತೀನಿ. ಕಾರ್ಯಕರ್ತರ ಸಭೆಯನ್ನು ಕೂಡ ಮಾಡೋಣ. ಕಾರ್ಯಕರ್ತರ ಅಧಿಕಾರಿಗಳನ್ನು ಕೂಡ ಚರ್ಚೆ ಮಾಡ್ತೇನೆ. ಬಂದು ಇಲ್ಲೆಲ್ಲ ವಿಚಾರಗಳನ್ನ ಪರಿಶೀಲನೆ ಮಾಡುವಂಥ ಕೆಲಸ ಕೂಡ ಖಂಡಿತ ನಾನು ಮಾಡ್ತೇನೆ. ಸೊ ಹಾಗಾಗಿ ತಾವೆಲ್ಲ ಹೊಸದಾಗಿ ಯುವಕರು ನಿಮ್ಮ ಪದ್ಧತಿ, ನಿಮ್ಮ ಸಂಸ್ಕೃತಿ, ಸಾಹಿತ್ಯ, ಕ್ರೀಡೆ ಬಹಳ ಪ್ರಸಿದ್ಧವಾಗಿದ್ದೀರಿ. ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಭಾರತ್ ಜೋಡೋ ಯುವ ಸಂಘ ಮಾಡಬೇಕು ಅಂತೇಳಿ ಈಗ ಹೊಸ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆಲ್ಲ ನೀವೆಲ್ಲ ಸದಸ್ಯರಾಗಬೇಕು. ಒಂದೊಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ಸಿಗ್ತದೆ. ನಿಮ್ಮ ಪ್ರತಿಭೆಗಳು ರಾಜ್ಯ ಮಟ್ಟಿಗೆ ತಲುಪಬೇಕು. ಕ್ರೀಡೆಯಲ್ಲಿರ್ಬೋದು, ಸಾಂಸ್ಕೃತಿಕವಾದಂಥ ಇರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಉಳಿಸಿಕೊಟ್ಟಕ್ಕೆ ಆ ಒಂದು ಹೊಸ ರೂಪವನ್ನು, ಯುವ ಶಕ್ತಿಯನ್ನು